ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಕುರಿತು 2025 ನಲ್ಲಿ ಸ್ಯಾಂಪ್ಲಿಂಗ್ ಮೆಥಡ್ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಈ ಒಂದು ಪ್ರಶ್ನೆಯನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಇದರಿಂದ ನಿಮಗೆ ಮುಂದೆ ಬರುವ ಎಕ್ಸಾಮಿನೇಷನ್ ಅಲ್ಲಿ ರಿಸರ್ಚ್ ಆಪ್ಟಿಟ್ಯೂಡ್ ನಿಂದ ಯಾವ ರೀತಿ ಪ್ರಶ್ನೆ ಬರ್ಬೋದು ಅಂತ ಐಡಿಯಾ ಸಿಗ್ತಾ ಇದೆ. ಇದ್ರ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ 2026 ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ 1 ಕೋರ್ಸ್ ಅನ್ನು ಆರಂಭ ಮಾಡಿದ್ದೀವಿ. ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ನೀಡ್ತಾ ಇದ್ದೀವಿ. ಸಾಕಷ್ಟು MCQ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದ್ದೀವಿ. 50 ಮಾಕ್ ಟೆಸ್ಟ್ ಗಳನ್ನ ನೀಡ್ತೀವಿ. ನೋಟ್ಸ್ ಅನ್ನ ಕೊಡ್ತಾ ಇದ್ದೀವಿ. 5000 ಪ್ಲಸ್ MCQ PDF ಅನ್ನ ನೀಡ್ತೀವಿ. ಮತ್ತೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಮತ್ತೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಕೂಡ ನಿಮಗೆ ನೀಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ. ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇ ಸ್ಟೋರ್ ನಿಂದ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗಬಹುದು. ಇಲ್ಲಿ ಡೌನ್ಲೋಡ್ ಮಾಡಿದ ನಂತರ ಸ್ಟೋರ್ ಅಂತ ಇರುತ್ತೆ. ಸ್ಟೋರ್ ನಲ್ಲಿ ನೀವು ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಅದರ ಜೊತೆಗೆ ಪೇಪರ್ 2 ಗಾಗಿ ಕೂಡ ಈ ಕೆಳಗೆ ಕೊಟ್ಟಿರೋ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದ್ದೀವಿ. ಇದಕ್ಕೂ ಕೂಡ ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯ್ನ್ ಆಗಬಹುದು, ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ನ ಮೂಲಕ ನೀವು ಜಾಯ್ನ್ ಆಗಬಹುದು. ಹಾಗಾದ್ರೆ ಕಳೆದ ಬಾರಿ ಬಂದ ಪ್ರಶ್ನೆಯನ್ನು ನೋಡೋಣ. ವಿಚ್ ಆಫ್ ದ ಫಾಲೋವಿಂಗ್ ರಿಪ್ರೆಸೆಂಟ್ಸ್ ದ ರೈಟ್ ಸೀಕ್ವೆನ್ಸ್ ಆಫ್ ಡ್ರಾಯಿಂಗ್ ದ ಸ್ಯಾಂಪಲ್? Obtaining an adequate sample, listing the population, defining the population, selecting a representative sample. ಮಾದರಿಯನ್ನು ಆಯ್ಕೆ ಮಾಡುವಲ್ಲಿ ಸರಿಯಾದ ಅನುಕ್ರಮವನ್ನ ಈ ಕೆಳಗಿನವುಗಳಲ್ಲಿ ಯಾವುದು ಪ್ರತಿನಿಧಿಸುತ್ತದೆ? ಯಥೋಚಿತ ಮಾದರಿಯನ್ನು ಪಡೆಯುವುದು, ಸಮೂಹವನ್ನು ಪಟ್ಟಿ ಮಾಡುವುದು, ಸಮೂಹವನ್ನು ವ್ಯಾಖ್ಯಾನಿಸುವುದು, ಪ್ರಾತಿನಿಧಿಕ ಮಾದರಿಯನ್ನ ಆಯ್ಕೆ ಮಾಡುವುದು. ಇಲ್ಲಿ sample means it is a small part of the population, or it is group taken from a larger group called population ಫಾರ್ ಸ್ಟಡಿ ಆರ್ ಅಬ್ಸರ್ವೇಷನ್. ಇಲ್ಲಿ ಸ್ಯಾಂಪಲ್ ಅಂದ್ರೆ ಮಾದರಿ ಅಂತ ಕರಿತೀವಿ. ಮಾದರಿ ಅಂತಂದ್ರೆ ಒಂದು ಹೆಚ್ಚಿನ ಜನರನ್ನ ಹೊಂದಿರುವ ಗುಂಪಿನಿಂದ ನಮಗೆ ಬೇಕಾದ ಸಣ್ಣ ಸಂಖ್ಯೆಯ ಜನರನ್ನ ಆಯ್ಕೆ ಮಾಡುವುದು. ವಿ ಆರ್ ಸೆಲೆಕ್ಟಿಂಗ್ ಸ್ಮಾಲ್ ಪಾರ್ಟ್ ಆಫ್ ದ ಹೋಲ್ ಪಾಪ್ಯುಲೇಷನ್ ಫಾರ್ ಅವರ್ ಅಬ್ಸರ್ವೇಷನ್. ನಮ್ಮ ಒಂದು ಸ್ಟಡಿಯನ್ನ ಮಾಡುವ ಸಲುವಾಗಿ ಹೆಚ್ಚಿನ ಜನರಿರುವ ಗುಂಪಿನಿಂದ ಕಡಿಮೆ ಜನರನ್ನ ನಾವು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. Instead of studying the whole population, we study a sample that represents it. Whatever sample we are selecting from the whole population, it is going to represent the true population. ನಾವು ಯಾವ ರೀತಿ ಮಾದರಿನ ಆಯ್ಕೆ ಮಾಡ್ತಾ ಇದೀವಿ, ಆ ಒಂದು ಮಾದರಿ ಎಂಟೈರ್ ಪಾಪ್ಯುಲೇಷನ್ ಅನ್ನ ಇಲ್ಲಿ ರಿಪ್ರೆಸೆಂಟ್ ಮಾಡ್ತಾ ಇದೆ. For an example, if a school has 1000 students and a teacher wants to know students' study habits, checking all 1000 students is difficult. The teacher may select 100 students. Those 100 students are called sample. For an example, here in a school there are 1000 students. A teacher wants to study about the students' habits. It is impossible to go and investigate all the 1000 students. What teacher will do? He will select only 100 students and he will investigate. This is known as the sample. ಉದಾಹರಣೆಗೆ ಇಲ್ಲಿ ಒಬ್ಬ ಶಿಕ್ಷಕ ಶಾಲೆಯಲ್ಲಿರುವ 1000 ವಿದ್ಯಾರ್ಥಿಗಳ ಒಂದು ಸ್ಟಡಿ ಹ್ಯಾಬಿಟ್ಸ್ ನ ಬಗ್ಗೆ ಅಧ್ಯಯನ ಮಾಡಲು ಬಯಸ್ತಾ ಇದ್ದಾರೆ. ಎಲ್ಲಾ 1000 ವಿದ್ಯಾರ್ಥಿಗಳನ್ನ ಹೋಗಿ ಅಬ್ಸರ್ವೇಷನ್ ಮಾಡುವುದು ಅಥವಾ ಇನ್ವೆಸ್ಟಿಗೇಷನ್ ಮಾಡುವುದು ತುಂಬಾ ಡಿಫಿಕಲ್ಟ್ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ಶಿಕ್ಷಕರು ಕೇವಲ 100 ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡಿ ಆ 100 ವಿದ್ಯಾರ್ಥಿಗಳ ಬಗ್ಗೆ ಅಧ್ಯಯನವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವೇನಂತ ಕರಿತೀವಿ? ಸ್ಯಾಂಪಲ್ ಅಥವಾ ಮಾದರಿ ಅಂತ ಕರಿತೀವಿ. ಇಟ್ ರಿಪ್ರೆಸೆಂಟ್ ದಿ sample is the part of population which is representing the entire population. ಈ ರೀತಿಯಾಗಿ ಮಾದರಿ ಎಂಬುದು ಒಂದು ಜನಸಂಖ್ಯೆಯ ಭಾಗವಾಗಿದ್ದು ಎಂಟೈರ್ ಜನಸಂಖ್ಯೆಯನ್ನ ಇದು ರಿಪ್ರೆಸೆಂಟ್ ಮಾಡ್ತಾ ಇದೆ. now let us move to the types of sampling. ಈ ಒಂದು ಯಾವ ರೀತಿ ಮಾದರಿನ ಆಯ್ಕೆ ಮಾಡಬೇಕು ಎಂಬುದರಲ್ಲಿ ಹಲವಾರು ಎರಡು ಪ್ರಕಾರಗಳಿದಾವೆ. There are two types of sampling methods. One is probability sampling method. In this method, every member of the population has a known chance of being selected. ಈ ಒಂದು ವಿಧಾನದಲ್ಲಿ ಜನಸಂಖ್ಯೆಯ ಪ್ರತಿಯೊಂದು ಅಂಶವೂ ಕೂಡ ಈ ಒಂದು ಮಾದರಿಯಲ್ಲಿ ಆಯ್ಕೆಯಾಗುವ ಒಂದು ಅವಕಾಶವನ್ನ ಹೊಂದಿರುತ್ತೆ. every member of the population can select is having a chance of being participated in the sample. He can become the samples. Here other types of probability sampling. It means that, for an example, lottery method. In lottery method, each and every element of the population will be having an equal chance of being selected in the sample. Lottery ವಿಧಾನವನ್ನು ಬಳಕೆ ಮಾಡಿದಾಗ ಜನಸಂಖ್ಯೆಯ ಪ್ರತಿಯೊಂದು ಅಂಶವೂ ಕೂಡ ಇಲ್ಲಿ ಈ ಒಂದು ಮಾದರಿಯಲ್ಲಿ ಪಾಲ್ಗೊಳ್ಳಬಹುದು. There are other types of
probability sampling method such as simple random sampling. So is selection by lottery method or random method. So here simple random sampling method, they are using lottery method, which is also known as the random method. So simple random sampling ನಲ್ಲಿ ಲಾಟ್ರಿ ವಿಧಾನವನ್ನ ಬಳಕೆ ಮಾಡಿ ಆಯ್ಕೆ ಮಾಡಲಾಗುತ್ತೆ. ಸೊ ಯಾರು ಬೇಕಾದರೂ ಆಯ್ಕೆ ಆಗಬಹುದು. ನೆಕ್ಸ್ಟ್ ಒನ್ ಇಸ್ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್, ಸೆಲೆಕ್ಟಿಂಗ್ ಎವ್ರಿ nth member. ಫಾರ್ ಎಕ್ಸಾಂಪಲ್ even roll numbers 2 4 6 8. ಇಲ್ಲಿ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ನಲ್ಲಿ ಏನಾಗ್ತಾ ಇದೆ, ಎವ್ರಿ nth ಎಲಿಮೆಂಟ್ ಅಂತಂದ್ರೆ ಒಂದು ಆಡ್ ರೋಲ್ ನಂಬರ್ ಪ್ರಕಾರ, ಈವನ್ ರೋಲ್ ನಂಬರ್ ಪ್ರಕಾರ, ಸೊ ಈ ರೀತಿಯಾಗಿ ಸೆಲೆಕ್ಟ್ ಮಾಡಬಹುದು. ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ನಲ್ಲಿ ಪಾಪ್ಯುಲೇಷನ್ ಡಿವೈಡೆಡ್ ಇಂಟು ಗ್ರೂಪ್ಸ್ ಅಂಡ್ ಸ್ಯಾಂಪಲ್ ಟೇಕನ್ ಫ್ರಮ್ ಈಚ್ ಗ್ರೂಪ್. ಸೊ ಇನ್ ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ದ ಎಂಟೈರ್ ಪಾಪ್ಯುಲೇಷನ್ ಇಸ್ ಡಿವೈಡೆಡ್ ಇಂಟು ಡಿಫರೆಂಟ್ ಗ್ರೂಪ್ಸ್ ಅಂಡ್ ಫ್ರಮ್ ಈಚ್ ಗ್ರೂಪ್ ಸ್ಯಾಂಪಲ್ ಇಸ್ ಸೆಲೆಕ್ಟೆಡ್. ಸೊ ಒಟ್ಟು ಜನಸಂಖ್ಯೆಯನ್ನ ಬೇರೆ ಬೇರೆ ಗುಂಪುಗಳನ್ನಾಗಿ ವಿಂಗಡಣೆ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಗುಂಪಿನಿಂದ ಇಲ್ಲಿ ಸ್ಯಾಂಪಲ್ ಅನ್ನ ಮಾದರಿಯನ್ನ ಆಯ್ಕೆ ಮಾಡಲಾಗುತ್ತೆ. ಸೊ ಅದೇ ರೀತಿಯಾಗಿ ಕ್ಲಸ್ಟರ್ ಸ್ಯಾಂಪ್ಲಿಂಗ್. ಸೊ ಇನ್ ಕ್ಲಸ್ಟರ್ ಸ್ಯಾಂಪ್ಲಿಂಗ್ the entire population will be divided into different clusters, means groups. Some clusters are selected. ಸೊ ಈ ವಿಧಾನದಲ್ಲಿ ಪಾಪ್ಯುಲೇಷನ್ ಅನ್ನ ಬೇರೆ ಬೇರೆ ಗುಂಪುಗಳನ್ನಾಗಿ ವಿಂಗಡಣೆ ಮಾಡ್ತಾರೆ. ಸೊ ಇಲ್ಲಿ ಸೆಲೆಕ್ಟೆಡ್ ಗುಂಪು ಎಂಟೈರ್ ಗ್ರೂಪ್ ಅನ್ನೇ ಆಯ್ಕೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಒನ್ ಇಸ್ ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್, ಸ್ಯಾಂಪ್ಲಿಂಗ್ ಡನ್ ಇನ್ ಸ್ಟೇಜಸ್ ಯೂಸಿಂಗ್ ಡಿಫ್ರೆಂಟ್ ಮೆಥಡ್ಸ್. ಸೊ ಇಲ್ಲಿ ಬೇರೆ ಬೇರೆ ಸ್ಟೇಜಸ್ ಗಳಲ್ಲಿ ಸ್ಯಾಂಪಲ್ ಅನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಒಬ್ರು ಸ್ಯಾಂಪಲ್ ಅನ್ನ ಆಯ್ಕೆ ಮಾಡ್ತಾರೆ, ಆ ಒಂದು ಸ್ಯಾಂಪಲ್ ಇನ್ನೊಬ್ಬರನ್ನ ಆಯ್ಕೆ ಮಾಡ್ತಾರೆ, ಈ ರೀತಿಯಾಗಿ. ಸೊ ನೌ ಟೈಪ್ಸ್ ಆಫ್ ನಾನ್ ಸ್ಯಾಂಪ್ಲಿಂಗ್, ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್. ನಾಟ್ ಎವ್ರಿ ಮೆಂಬರ್ ಹ್ಯಾಸ್ ಅನ್ ಈಕ್ವಲ್ ಚಾನ್ಸ್ ಆಫ್ ಬೀಯಿಂಗ್ ಸೆಲೆಕ್ಟೆಡ್. ಜನಸಂಖ್ಯೆ ಪ್ರತಿಯೊಂದು ಅಂಶವೂ ಕೂಡ ಇಲ್ಲಿ ಮಾದರಿಯಲ್ಲಿ ಪಾಲ್ಗೊಳ್ಳುವ ಅವಕಾಶವನ್ನ ಹೊಂದಿರುವುದಿಲ್ಲ. ಸೊ ಇದಕ್ಕೆ ನಾವೇನಂತ ಇದ್ದೀವಿ, ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಅಂತ ಕರಿತಾ ಇದ್ದೀವಿ. ಸೊ ಇಲ್ಲಿ ಟೈಪ್ಸ್ ಆರ್ ಕನ್ವೀನಿಯಂಟ್ ಸ್ಯಾಂಪ್ಲಿಂಗ್, ಸೆಲೆಕ್ಟಿಂಗ್ ಈಸಿಲಿ ಅವೈಲೇಬಲ್ ಪೀಪಲ್. ಸೊ ಈ ವಿಧಾನದಲ್ಲಿ ಏನಾಗ್ತಾ ಇದೆ, ಈ ಒಂದು ಯಾರು ಇನ್ವೆಸ್ಟಿಗೇಟರ್ ಇರ್ತಾರೆ ಅವರಿಗೆ ಸರಳವಾಗಿ ಯಾರು ಜನ ಸಿಗ್ತಾ ಇದ್ದಾರೆ ಅವರನ್ನ ಅವರು ಆಯ್ಕೆ ಮಾಡಬಹುದು. ಇದಕ್ಕೆ ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್ ಇಸ್ ಪರ್ಪಸಿವ್ ಆರ್ ಜಡ್ಜ್ಮೆಂಟ್ ಸ್ಯಾಂಪ್ಲಿಂಗ್, ಸೆಲೆಕ್ಟೆಡ್ ಬೇಸ್ಡ್ ಆನ್ ರಿಸರ್ಚರ್ ಜಡ್ಜ್ಮೆಂಟ್. ರಿಸರ್ಚರ್ ತನ್ನ ಒಂದು ಜಡ್ಜ್ಮೆಂಟ್ ಅನ್ನ ಯೂಸ್ ಮಾಡಿ ಸ್ಯಾಂಪಲ್ ಅನ್ನ ಆಯ್ಕೆ ಮಾಡ್ತಾರೆ. ಕೋಟಾ ಸ್ಯಾಂಪ್ಲಿಂಗ್, ಫಿಕ್ಸ್ಡ್ ನಂಬರ್ ಚೂಸನ್ ಫ್ರಮ್ ಈಚ್ ಗ್ರೂಪ್. ಪ್ರತಿ ಗ್ರೂಪಿನ ಇಲ್ಲಿ ಕೂಡ ಜನಸಂಖ್ಯೆನ ಬೇರೆ ಬೇರೆ ಗುಂಪುಗಳನ್ನ ವಿಂಗಡಣೆ ಮಾಡಲಾಗುತ್ತೆ. ಸೊ ಪ್ರತಿಯೊಂದು ಗುಂಪಿನಿಂದ ಇಂತಿಷ್ಟೇ ಜನರನ್ನ ಆಯ್ಕೆ ಮಾಡಲಾಗುತ್ತೆ. ಸ್ನೋಬಾಲ್ ಸ್ಯಾಂಪ್ಲಿಂಗ್, ಎಕ್ಸಿಸ್ಟಿಂಗ್ ಪಾರ್ಟಿಸಿಪೆಂಟ್ಸ್ ಹೆಲ್ಪ್ ಫೈಂಡ್ ನ್ಯೂ ಪಾರ್ಟಿಸಿಪೆಂಟ್ಸ್. ಸೊ ಇಲ್ಲಿ ಒಬ್ರು ಸ್ಯಾಂಪಲ್ ಅನ್ನ ಆಯ್ಕೆ ಮಾಡ್ತಾರೆ, ಅವರು ಮತ್ತೆ ಬೇರೆ ಬೇರೆ ಸ್ಯಾಂಪಲ್ ಗಳನ್ನ ಆಯ್ಕೆ ಮಾಡ್ತಾರೆ. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್. ಸೊ ಅದೇ ರೀತಿಯಾಗಿ ಇದರ ಒಂದು ಬೇಸ್ನ ಮೇಲೆ ಈ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸಬೇಕು. ಸೊ ಯಾರೆಲ್ಲ ವಿದ್ಯಾರ್ಥಿಗಳು KCET 2026 ಪ್ರಿಪೇರ್ ಮಾಡ್ತಾ ಇದ್ದೀರಾ, ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಪೇಪರ್ 1ಗಾಗಿ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಕೋರ್ಸ್ ಅನ್ನ ಆರಂಭ ಮಾಡಿದೀವಿ. ಈ ಒಂದು ಕೋರ್ಸ್ ನಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನ ಕೊಡ್ತಾ ಇದೀವಿ, ಸಾಕಷ್ಟು MCQ ಲೆಕ್ಚರ್ಸ್ ಅನ್ನ ನೀಡ್ತಾ ಇದೀವಿ, 50 ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ, ನೋಟ್ಸ್ ಅನ್ನ ಕೊಡ್ತಾ ಇದೀವಿ, 5000+ MCQs PDF ಅನ್ನ ನೀಡ್ತಾ ಇದ್ದೀವಿ. ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀವಿ, ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೂಡ ನೀಡ್ತಾ ಇದ್ದೀವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ದೊರೀತಾ ಇದೆ. ಸೊ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗಬಹುದು. ಅದೇ ರೀತಿಯಾಗಿ ಪೇಪರ್ 2ಗಾಗಿ ನೋಟ್ಸ್ ಮತ್ತೆ MCQ ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ. ಇದಕ್ಕೂ ಕೂಡ ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡಿ ನೀವು ಜಾಯ್ನ್ ಆಗಬಹುದು. ಸೊ ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗಿ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.